ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕುಷ್ಟಗಿ ತಾಲೂಕಿನ ಯಲಬುರ್ತಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದ ಚೆಕ್ ಡ್ಯಾಂ ಅನ್ನು ಕೆರೆಯನ್ನಾಗಿ ಪರಿವರ್ತಿಸಲು ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ ಆಸಕ್ತಿ ಹೊಂದಿದ್ದು, ಅದರ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿತು. 2021-22ರಲ್ಲಿ ಸಣ್ಣ ನೀರಾವರಿ ಇಲಾಖೆ ಯಲಬುರ್ತಿ ಗ್ರಾಮದ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಿಸಿತ್ತು. ಕಳೆದ ವರ್ಷ ಒಂದೇ ಮಳೆಗೆ ಭರ್ತಿಯಾಗಿ ಹರಿದ ಪರಿಣಾಮ ಸುತ್ತಲಿನ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಳವಾಗಿ ಗ್ರಾಮದ ರೈತರ ಮನಸ್ಸಿಗೆ ಖುಷಿ ತಂದುಕೊಟ್ಟಿತ್ತು. ಆದರೆ ಸದ್ಯದ ದಿನಗಳಲ್ಲಿ ಮಳೆ ಕೊರತೆ ಎದುರಾಗಿ ಸದರಿ ಚೆಕ್ ಡ್ಯಾಂ ಮತ್ತೆ ಬರಿದಾಗಿದೆ. ಇತ್ತ ಕೊಳವೆ ಬಾವಿಗಳಲ್ಲೂ ಅಂತರ್ಜಲ ಕುಸಿತ ಕಂಡಿದೆ. ಕಳೆದೆರಡು ವರ್ಷದಲ್ಲಿ ಕಂಡುಬಂದ ವ್ಯತ್ಯಾಸ ಈ ಚೆಕ್ ಡ್ಯಾಂ ಸ್ಪಷ್ಟಪಡಿಸಿದೆ. ಇದನ್ನೇ ಕೆರೆಯಾಗಿ ಪರಿವರ್ತಿಸಿದರೆ ಅಂತರ್ಜಲ ಹೆಚ್ಚಳವಾಗಿ ನೀರಿನ ಸಮಸ್ಯೆ ನೀಗಲಿದೆ. ಈ ಹಿನ್ನೆಲೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರೊಂದಿಗೆ ಗ್ರಾಮಸ್ಥರು ಇತ್ತೀಚೆಗೆ ಭೇಟಿ ಮಾಡಿ ಚರ್ಚಿಸಿದ್ದರು. ಇದಕ್ಕೆ ಅವರು ಸ್ಪಂದಿಸಿ ಕಾರ್ಯಸಾಧ್ಯತೆ ಕುರಿತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದರು. ಸದ್ಯ ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ ನಿರ್ದೇಶಕ ನಂಜುಂಡ ತಾಲೂಕಿನ ಜಹಗೀರಗುಡ್ದೂರು ಕೆರೆ ಸೇರಿದಂತೆ ತಾಲೂಕಿನ 4-5 ಕೆರೆ ಪುನರುಜ್ಜೀವನಗೊಳಿಸುವ ಕುರಿತು ಕುಷ್ಟಗಿ ತಾಲೂಕಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಸಿಪಿಐ ವಿಶ್ವನಾಥ್ ಹಿರೇಗೌಡರು ಅವರನ್ನು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಯಲಬುರ್ಗಿಯ ಈ ಚೆಕ್ ಡ್ಯಾಂ ಕೆರೆಯಾಗಿ ಪರಿವರ್ತಿಸುವ ಸಾಧ್ಯತೆ ಹಿನ್ನೆಲೆ ಗ್ರಾಮದ ಹಳ್ಳದ ಬಳಿಯ ಚೆಕ್ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲಿಸುವ ಕುರಿತು ತಿಳಿಸಿದ್ದಾರೆ. ಬಳಿಕ ದೇಶಪಾಂಡೆ ಫೌಂಡೇಶನ್ ಅಧಿಕಾರಿಗಳ ತಂಡವು ಯಲಬುರ್ಗಿಯ ಚೆಕ್ ಡ್ಯಾಂ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿತು. ಈ ವೇಳೆ ನಿರ್ದೇಶಕ ನಂಜುಂಡ ಅವರು ಮಾತನಾಡಿ, ಸರ್ವೆ ನಂಬರ್ 61ರ ಒಟ್ಟು 24 ಎಕರೆ 36 ಗುಂಟೆ ಇರುವ ಈ ಚೆಕ್ ಡ್ಯಾಂ ಅನ್ನು ವೈಜ್ಞಾನಿಕವಾಗಿ ಕೆರೆಯಾಗಿ ಪರಿವರ್ತಿಸುವ ಸಾಧ್ಯತೆ ಇದೆ. ಸಂಬಂಧಿಸಿದ ಇಲಾಖೆ ಹಾಗೂ ಗ್ರಾಮಸ್ಥರಿಂದ ಉತ್ತಮ ಸಹಕಾರ ಬೇಕಾಗುತ್ತದೆ. ನಮ್ಮ ಸಂಸ್ಥೆಯ ತಾಂತ್ರಿಕ ತಂಡವು ಇನ್ನೊಂದು ವಾರದಲ್ಲಿ ಡ್ರೋನ್ ಮೂಲಕ ಕೆರೆಯ ಪ್ರದೇಶವನ್ನು ವೈಜ್ಞಾನಿಕವಾಗಿ ಸರ್ವೆ ನಡೆಸಲಿದೆ. ಈ ಕೆರೆಗೆ 85% ಅನುದಾನ ನಮ್ಮ ಸಂಸ್ಥೆ ವಿನಿಯೋಗಿಸಿದರೆ 15% ಗ್ರಾಮಸ್ಥರು ವಂತಿಗೆ ಮೂಲಕ ಸಹಕಾರ ನೀಡಬೇಕಾಗುತ್ತದೆ. ಆದರೆ ಸಂಸ್ಥೆಗೆ 15% ವಂತಿಗೆ ಸಂಸ್ಥೆಗೇನು ದೊಡ್ಡದೇನೂ ಅಲ್ಲ. ಆದರೆ ಗ್ರಾಮಸ್ಥರಿಗೂ ನಮ್ಮೂರ ಕೆರೆ ಎನ್ನುವ ಭಾವನೆ ಬರಲಿ ಎನ್ನುವ ಉದ್ದೇಶದಿಂದ 15% ವಂತಿಗೆ ಸಹಭಾಗಿತ್ವ ನಿರೀಕ್ಷಿಸಲಾಗುತ್ತದೆ ಎಂದರು. ಈ ವೇಳೆ ಗ್ರಾಮದ ಪ್ರಮುಖರಾದ ಜಗನಗೌಡ ಪಾಟೀಲ್, ಬಸನಗೌಡ ದ್ಯಾಮಮ್ಮನವರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧರ್ಮಣ್ಣ ಚೋಪಡೆ, ಪರಸಪ್ಪ ಕುಷ್ಟಗಿ, ಸಿಕೆ ಪಾಟೀಲ್, ಮಹಿಬೂಬ್ ಮುಧೋಳ್, ರಾಮನಗೌಡ, ಆದಪ್ಪ ಬೋರ್ಟಗಿ, ಹೊನ್ನಪ್ಪ ಅರಳಿ, ಶಿವರಾಜ್ ಬಂಡಿ, ವೀರೇಶ್ ಭೋವಿ, ಸಂಗಪ್ಪ ತಟ್ಟಿ, ಕನಕನಗೌಡ, ಫಕೀರಪ್ಪ ಪೂಜಾರಿ, ಈರಪ್ಪ ಪೂಜಾರಿ, ಹೊನ್ನಪ್ಪ ಭಜಂತ್ರಿ, ಶರಣಪ್ಪ ಕೊಂಡಗುರಿ, ಈರಪ್ಪ ಬಿಸ್ಕಲ್, ಮಂಜುನಾಥ್, ನರಸಪ್ಪ, ಪರಸಪ್ಪ ಸೇರಿದಂತೆ ದೇಶಪಾಂಡೆ ಫೌಂಡೇಶನ್ ಸಿಬ್ಬಂದಿ ರವಿ ಕಲ್ಯಾಣ ಶೆಟ್ಟಿ, ಕೊಟ್ರೇಶ್, ಶ್ರೀನಿವಾಸ್, ಹೊನ್ನನಗೌಡ ದಳಪತಿ, ಪೊಲೀಸ್ ಸಿಬ್ಬಂದಿ ಮಾರುತಿ ಪೂಜಾರ್ ಹಾಜರಿದ್ದರು. ಅಲ್ಲಿದಷ್ಟು ಸಾಧ್ಯತೆ ಒಂದು ಲೆವೆಲ್ಗೆ ಇಲ್ಲಿ ಮುಚ್ಚಬಹುದು. ಉಳಿದಿದ್ದನ್ನು ನೀವು MI ಜೊತೆ ಮಾತಾಡ್ಕೊಂಡು ನಿನ್ನೆ MI AWನು ಬಂದಿದ್ದ ಅಲ್ಲಿ ಕಲ್ತವರಿಗೆ ಅವರು ಅದ ಅಲ್ಲಿ ಹೇಳಿದ್ರು. ನಿನ್ನೆ ಹೇಳ್ಬೇಕಾದ್ರೆ ಯಾರು ರೈತರಿಗೆ ಬೇಕಾಗ್ತದೆ ಅವ್ರು ಪಾಣಿ ಕೊಟ್ಟರೆ ಅವ್ರಿಗೆ ನಾವು ಅದನ್ನ ಮಣ್ಣು ಕೊಡ್ತೀವಿ ಅಂತ. ಅದು ನೀವು ಅವ್ರಿಗೆ ಅವ್ರನ್ನ ಕರ್ಕೊಂಡ್ಬರ್ತೇನೆ ಅಲ್ಲಿ, ಅವರು ಬರ್ತಾರೆ. ಸೊ ಅವ್ರು ಬಂದಾಗ ನೀವು ಅವ್ರ ಜೊತೆ ಮಾತಾಡ್ರಿ, ಹಿಂಗದ ಸೊ ನಾವು ಹೆಂಗೆ ಮಾಡ್ಬೇಕು ಅದು ನಿಮ್ಗೆ ಯೂಸ್ ಆಗ್ತದೆ. ದಯವಿಟ್ಟು ತಗೊಳ್ರಿ, ಯಾಕಂದ್ರೆ ಭಾಳ ಚಲೋ ಮಾಡಿ ಇರ್ತದೆ. ಹೊಲಗಳು ಹಾಕೋದು ಭಾಳ ಚಲೋ, ನಿಮ್ಗೆ ಏನೋ ಲಾಭನ ಇರ್ತದೆ, ಅದು ಮಾಡ್ಬೋದು. ನೀವು ಕರೆದ್ರೂ ಓಕೆ, ಇಲ್ಲಾಂದ್ರೆ AW ಬಂದಾಗ ಅದು ಮೈನರೈಸೇಷನ್ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿಸಬೇಕಾಗ್ತದೆ. ಸರ್ವೆ ಮಾಡಿದ್ರೆ ಕೆಲಸ ಮಾಡೋಂಗಿಲ್ಲ. ಸರ್ವೆ ಮಾಡಿಸಿ ಏನೋ ಒತ್ತುವರಿ ಆಗಿತ್ತಂದ್ರೆ ಅದನ್ನು ನೀವೇ ನಿಶ್ಚಯ ಮಾಡಿ ನೀವು ಅವ್ರಿಗೆ ಹೇಳ್ಬೇಕು. ಯಾರು ಒತ್ತುವರಿ ಮಾಡಿರ್ತಾರೆ ಅವ್ರು ನೀವೇ ಅವ್ರಿಗೆ ತಿಳಿಸಿ ಹೇಳಿ ಅದು ಸರಿ ಮಾಡಿಸ್ಕೊಡ್ಬೇಕು. ಅದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ನಾವು ಯಾರು ರೈತರಿಗೆ ನೀವು ಹೊಲ ಬಿಟ್ರೆ ನಾವಂತ ಯಾಕಂದ್ರೆ ಅದು ಅದೇ ಏನಾದ್ರು ಯಾಕೆ ನೋಡಿ ಅವ್ರು ಗೊತ್ತಿಲ್ಲದೋ ಮಾಡಿರ್ಬೋದು, ಗೊತ್ತಿದ್ದೋ ಮಾಡಿರ್ಬೋದು. ಬಟ್ ನಾವೇನಂತ ಅಂದ್ರೆ ರೈತರಿಗೆ ನೀವು ಬಿಡ್ರಿ ನಾವು ಅಂತ ಹೇಳಂಗಿಲ್ಲ. ಇಲ್ಲಪ್ಪ ಅವ್ರು ಮಾಡಂಗಿಲ್ಲ ಅಂದ್ರೆ ಅದು ಬಿಟ್ಟು ಮಾಡ್ತಾವೆ. ಅದು ನಾವು ಆ ಕೆಲಸಕ್ಕೆ ಹೋಗಂಗಿಲ್ಲ. ಅದೇ ಅವಾಗ ನೀವೇ ನಿಶ್ಚಯ ಮಾಡ್ಬೇಕು. ಎಲ್ಲರೂ ಊರು ಹಿರಿಯರಿದ್ದಾರೆ, ನೀವು ಇದ್ರೆ ಎಲ್ಲರೂ ಸೇರ್ಕೊಂಡು
ನೀವು ಅವ್ರಿಗೆ ತಿರುಗಿಸಿ ಹೇಳಬೇಕು, ಅದನ್ನು ಬಿಡಿಸ್ಕೊಡೋದು, ಅದು ನಿಮ್ಮ ಕೆಲಸ. ನಮ್ಮ ತೆರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಕೆಲಸ ನಮ್ಮ ಚಲೋ ಇರಲಿ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ. ನೋಡ್ತೀರಿ BG+ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.